ಇವತ್ತಿನಿಂದ ಡಿಕೆ ಶಿವಕುಮಾರ್ ಅವರ ಯುಗಾರಂಭ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. 4 ಗಂಟೆ 5 ನಿಮಿಷ. 3ನೇ ತಾರೀಕು 6ನೇ ತಿಂಗಳು 9 ನಂಬರ್. ಇದನ್ನ ನಂಬಿಕೊಂಡೇ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ರಾಜ್ಯದ ಹಿರಿಯ ನಾಯಕರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಅದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಪಕ್ಷ ಭೇದ ಮರೆತು ಮನೆ ಬಾಗಿಲಿಗೆ ತೆರಳಿದ್ದಾರೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅದನ್ನೇ ಹೇಳ್ತಾ ಇದ್ದಿದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುಕೊಂಡು ಬಂದರು. HD ದೇವೇಗೌಡರ ವಿರುದ್ಧ ಚುನಾವಣೆಗೆ ನಿಂತು ರಾಜಕೀಯ ಪ್ರವೇಶ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ಹಾದಿಯನ್ನ ಗಮನಿಸ್ತಾ ಹೋದ್ರೆ 1985ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಮುಖಾಮುಖಿಯಾಗಿ ಸ್ಪರ್ಧೆ ಮಾಡಿರ್ತಾರೆ. ಇದನ್ನ ರಿಕಾಲ್ ಮಾಡಬೇಕು. ಈಗ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ತೆರಳಿ ಆಹ್ವಾನವನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದ ಹಿರಿಯ ನಾಯಕರ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಕಿದ್ದಾರೆ. ನೋಡಿ, ರಾಜಕೀಯ ಹಾದಿ ಏನೇ ಇರಬಹುದು, ನಾನು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ದೆ, ರಾಜಕೀಯದಲ್ಲಿ ಯಾರು ಕೂಡ ಪರ್ಮನೆಂಟ್ ಆಗಿ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅಂತ. ಯಾರು ಬೇಕಾದ್ರೂ ಆಗಬಹುದು. ಒಂದು ಕಾಲದಲ್ಲಿ ಇದೇ ಪ್ರಾದೇಶಿಕ ಪಕ್ಷದ ಜೊತೆಗೂಡಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿದವರು. ತದನಂತರದಲ್ಲಿ ವಾಗ್ದಾಳಿಗಳು ಹೆಂಗಿತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಅಂದ್ರೆ ವೈಯಕ್ತಿಕ ಏಕವಚನದಲ್ಲೇ. ಅದನ್ನೆಲ್ಲ ಮರೆತು ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ, ಅವ್ರ ತಂದೆ ಆಶೀರ್ವಾದ ಪಡೆದುಕೊಳ್ತಾರೆ ಅಂದ್ರೆ ಇಲ್ಲಿ ಪಕ್ಷ ಭೇದ ಮರೆತಿದ್ದಾರೆ. ಅವರ ಅನುಭವ, ರಾಜ್ಯಕ್ಕೆ ಮಾಡಿರುವ ಕೆಲಸಗಳು, ಅವರ ಕೊಡುಗೆ ಮಾತ್ರ ಅವರಿಗೆ ವಿಷಯ ಆಗ್ತಾ ಇದೆ. ಬಿಟ್ರೆ ಅವರ ಆಶೀರ್ವಾದ ಇಂಪಾರ್ಟೆಂಟು, ಪಕ್ಷ ಅಲ್ಲ, ಇದಲ್ಲ, ವ್ಯಕ್ತಿ ಇಂಪಾರ್ಟೆಂಟ್, ಅವರ ಆಶೀರ್ವಾದ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಅವರ ಮನೆ ಬಾಗಿಲಿಗೆ ಹೋಗಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ಬರೋದಿದೆಯಲ್ಲ, ಇಲ್ಲಿ ಜನರ ಮನಸ್ಸನ್ನ ಗೆದ್ದು ಬಿಡ್ತಾರೆ ಒಬ್ಬ ಜನನಾಯಕ ಅನಿಸ್ಕೊಂಡವರು ಅಂತ. ಆ ಹಾದಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಸೊ ಕಾಲಿಗೆ ನಮಸ್ಕಾರ ಮಾಡ್ತಾ ಆಶೀರ್ವಾದ ಪಡೆದುಕೊಂಡಿದ್ದಾರೆ. 3 ದೃಶ್ಯಗಳು. ಸಿದ್ದರಾಮಯ್ಯನವರನ್ನ ಕೂಡ ಅಧಿಕೃತವಾಗಿ ಇವತ್ತು ಭೇಟಿಯಾಗಿ ಆಹ್ವಾನ ಕೊಟ್ಟಿದ್ದಾರೆ, ಇವತ್ತಿನ ಪದಗ್ರಹಣ ಸಮಾರಂಭಕ್ಕೆ ಬರಬೇಕು ಅಂತ. ತದನಂತರದಲ್ಲಿ BS ಯಡಿಯೂರಪ್ಪನವರು ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ HD ದೇವೇಗೌಡರ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ದೃಶ್ಯ ನೋಡ್ತಾ ಇದ್ದೀರಿ. ದೇವೇಗೌಡರು, ಯಡಿಯೂರಪ್ಪನವರು ಇಬ್ಬರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾರವಾದಂಥ ಸೇವೆನ ಮಾಡಿದ್ದಾರೆ. ಅವ್ರ ಜೊತೆಗೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಅವ್ರನ್ನೂ ಕೂಡ ಭೇಟಿ ಮಾಡ್ತೀನಿ. ಸೊ ಹಿರಿಯ ಮಾರ್ಗದರ್ಶನವನ್ನು ರಾಜ್ಯದ ಹಿತಕ್ಕೆ ಯಾವಾಗಲೂ ಕೂಡ ರಾಜ್ಯದ ಘನತೆ, ಗೌರವ ಎಲ್ಲ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಸೊ ಅದು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಸರ್ಕಾರ, ಇದು ಮುಂದುವರಿಯುವಂಥ ಸರ್ಕಾರಗಳು. ಸೊ ಅದಕ್ಕೆ ಪಕ್ಷ, ರಾಜಕೀಯ ಇವೆಲ್ಲ ಒಂದು ಕಡೆ ಸೈಡ್ ಇಟ್ಟು ಮಾನವೀಯತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಹಿತಕ್ಕೋಸ್ಕರ. ಸೊ ಅವರ ಅನುಭವಗಳು ಅಪಾರವಾದಂಥ ಒಂದು ಶಕ್ತಿ. ಅವರ ಕಣಜದಲ್ಲಿ ಅವರ ಅನುಭವಗಳಿದೆಯಲ್ಲ, ಇದು ಬಹಳ ದೊಡ್ಡ ವಿಚಾರಗಳೆಲ್ಲ ಕೂಡ ಇದೆ. ಅನೇಕ ಒಳ್ಳೊಳ್ಳೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನ್ನ ತಾಳ್ಮೆ ಬಗ್ಗೆ ಅವರು ಮೆಚ್ಚಿಕೊಂಡಿದ್ದಾರೆ. ಅವ್ರಿಗೆ ನಂಬಿಕೆ ಇದೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀನಿ ಅಂತ. ಇನ್ನು ಮುಂದಿನ ದಿನದಲ್ಲೂ ಕೂಡ ಬಂದು ಅವ್ರ ಮಾರ್ಗದರ್ಶನವನ್ನು ತೆಗೆದುಕೊಳ್ತೀನಿ. ಸೋನಿಯಾ ಗಾಂಧಿ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿ ಮಾತಾಡಿ ಅವರು ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ ಮೊದಲಿಂದ ಕೂಡ ಇಟ್ಕೊಂಡು ಬಂದವರು. ಅವರೇ ನನ್ನ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಸೊ ಅವರು ಕೂಡ ವಿಶ್ ಮಾಡಿದ್ರು, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನನ್ನ ಮೇಲೆ ಅವ್ರಿಗೂ ನಂಬಿಕೆ ಇದೆ. ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೇನೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್. ಎಲ್ಲರ ಆಶೀರ್ವಾದ ಪಡೆದುಕೊಂಡಿದ್ರ ಬಗ್ಗೆ ಹೇಳ್ತಾ ಇದ್ರು. ಬಟ್ ಈ ಕ್ಷಣಕ್ಕೂ ಕೂಡ ಸಂಪುಟದ ಬಗ್ಗೆ ಅವರು ಚಕಾರ ಎತ್ತುತ್ತಾ ಇಲ್ಲ.
ಅಧಿಕೃತವಾಗಿ ಲಿಸ್ಟ್ ಔಟ್ ಏನೋ ಆಗಿದೆ, ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಈ ಮಹಿಳೆಯರಿಗೆ ಆದ್ಯತೆ ಸಿಕ್ಕಿಲ್ವಲ್ಲ, ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ತಗೊಳ್ಳೋ ಪ್ರಯತ್ನಗಳಾಯಿತು. ಬಟ್ ಯಾವ್ದ್ರ ಬಗ್ಗೆ ಕೂಡ ನೋ ಕಮೆಂಟ್ಸ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇರೋದನ್ನ ಗಮನಿಸಿದ್ವಿ.